ಹೇಗೆ ಹೇಳ್ತಾಳೆ ಅವಳು, ಎಲ್ಲರ ಗಂಡರು ಮೇಲೆ ಎನ್ನ ಗಂಡ ಕೆಳಗೆ ನಾ ಮೇಲೆ ಕದಿರರೆಮ್ಮವ್ಯ ಒಡೆಯ ಗುಮೇಶ್ವರ. ಬಹುಶಃ ಇಷ್ಟು ಅದ್ಭುತವಾಗಿ ಆ ಗಂಡನನ್ನು ವಿವರಿಸಿದ ಇನ್ನೊಬ್ಬರಿಲ್ಲ ಅಂತ ನಾನು ಭಾವಿಸ್ತೇನೆ. ನೋಡಿ, ಪ್ರತಿ ಒಬ್ಬ ಗಂಡನಿಗೆ ಅಂಡದ ಬೀಜ ಉಂಟು. ಅವನು ತೊಳಸಿಕ್ಕುತ್ತಾನೆ, ಅವನು ಬಸಿಯುತ್ತಾನೆ. ತುಂಬ ಸುಂದರವಾಗಿ ಇವು ಯಾವುದೂ ನನ್ನ ಗಂಡನಿಗಿಲ್ಲ ಅಂತ ಹೇಳುವುದರ ಮುಖಾಂತರ ಅವನು ಈ ದೇಹದ ದೈಹಿಕ ವೀಕ್ನೆಸ್ಗಳನ್ನು ಒಳಗೊಂಡ, ದುರ್ಬಲ ಅಂಶಗಳನ್ನು ಒಳಗೊಂಡ ಗಂಡನಲ್ಲ ಅಂತ ಹೇಳುವುದರ ಮುಖಾಂತರ ಅವನೆಷ್ಟು ಪ್ರಬಲ, ಎಷ್ಟು ಗಟ್ಟಿಗ ಅನ್ನುವುದನ್ನು ಕೂಡ ಕದಿರರೆಮ್ಮವೇ ಹೇಳ್ತಾಳೆ. ಇಲ್ಲಿ ಬಸಿಯುವುದೇ ಕ್ವಾಲಿಫಿಕೇಷನ್. ಅವನು ವೀರ್ಯ ವಿಸರ್ಜನೆ ಮಾಡದೇ ಇದ್ದರೆ ಅವನೆಂಥ ಗಂಡಸು. ಆದರೆ ಅಲ್ಲಿ ವೀರ್ಯ ವಿಸರ್ಜಿಸದ ಗಂಡೇ ಅವನು ನಿತ್ಯ ಗಂಡ, ಅಥವಾ ಅವನೇ ನಮ್ಮನ್ನು ಪರಾಕಾಷ್ಠೆಗೆ ಒಯ್ಯಬಲ್ಲ ಗಂಡ. ಅವನು ಸಾಕ್ಷಾತ್ಕಾರದ ತುತ್ತ ತುದಿಗೆ ನಮ್ಮನ್ನು ಸೇರಿಸಬಲ್ಲ ಗಂಡ. ಅವನಿಗೆ ಇನ್ನೊಂದನ್ನು ಸೃಷ್ಟಿಸುವ ಪ್ರೊಕ್ರಿಯೇಷನ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಪ್ರೊಜಿನಿ ಅಂತ ಯಾವುದನ್ನು ಹೇಳ್ತೀವಿ, ಅದನ್ನು ಮಾಡುವ ಆ ವೀರ್ಯೋತ್ಪತ್ತಿ ಇಲ್ಲ. ಹಾಗಾಗಿ ಅವನು ಬಸಿಯುವುದಿಲ್ಲ, ಅವನಿಗೆ ಅಂಡದ ಬೀಜವಿಲ್ಲ. ಯಾಕೆಂದರೆ ಉತ್ಪತ್ತಿ ಅನ್ನುವುದೇ ಎರಡು ಒಂದಾದದ್ದರ ಸಂಕೇತವಲ್ಲ. ಎರಡು ಎರಡಾಗಿಯೇ ಉಳಿದಾಗ ಮಾತ್ರ ಮೂರನೆಯದು ಹುಟ್ಟುತ್ತಿದೆ. ಅದಕ್ಕೆ ನಮ್ಮ ಗಂಡ ಹೆಂಡತಿಯರು ಕೂಡಿದಾಗ ಮಗು ಹುಟ್ಟುತ್ತಿದೆ. ಮಗುವಾಗದ ಅನೇಕ ದಂಪತಿಗಳಿಗೆ ನಾನು ಹೇಳಿದ್ದುಂಟು, ಇನ್ನೊಂದು ಸಾಧ್ಯತೆಯ ಕಡೆಗೆ ನಿಮಗೊಂದು ದಾರಿ ಇದೆ, ನೀವು ಬೆಳವಣಿಗೆಯ ಕಡೆಗೆ ಹೋಗುವವರಿದ್ದೀರಿ. ಹಾಗಾಗಿ ದಯವಿಟ್ಟು ನಿಮಗೆ ಮಕ್ಕಳಿಲ್ಲದ ಈ ಸಾಧ್ಯತೆಯನ್ನು ಹೆಚ್ಚು ಅಂತರ್ಮುಖಿಯಾಗಿ ಅನುಭವಿಸಿ ಬೇರೆ ದಾರಿಯ ಕಡೆಗೆ ನಡೆಯುವ ಪ್ರಯತ್ನ ಮಾಡಿ ಅಂತ. ನೋಡಿ, ಎರಡು ಕೂಡುವಾಗ ಮೂರನೆಯದನ್ನು ಹುಟ್ಟಿಸಿ ಬಿಟ್ಟ ತಕ್ಷಣಕ್ಕೇ ಎರಡು ಮತ್ತೆ ತಾನು ಎರಡೇ ಆಗ್ತದೆ. ಯೋಗ ಶಬ್ದಕ್ಕೆ ಅರ್ಥ ಎರಡು ಒಂದಾಗುವುದು, ಯುನೈಟ್ ಅಂತ. ಟು ಯುನೈಟ್ ಅಂದರೆ ಇನ್ನೂ ಇಲ್ಲ ಅಂತ ಎರಡು ಅಸ್ತಿತ್ವಗಳನ್ನು ಕಳಚಿಕೊಂಡು ಒಂದಾಗುವುದು. ನಮ್ಮ ಅನೇಕ ದಾಂಪತ್ಯ ಜೀವನದ ಮಿಲನಗಳೆಲ್ಲ ಆ ರಾತ್ರಿಯ ಮಿಲನ ಸಂದರ್ಭಕ್ಕಷ್ಟೇ ಸೀಮಿತವಾಗಿ ಮತ್ತೆ ಹೊರಗೆ ಬಂದು ಯಥಾಪ್ರಕಾರ ಎರಡಾಗ್ತಿವೆ. ಈ ಎರಡಾಗುವುದರಿಂದಲೇ ಅತೃಪ್ತಿ ನಿರಂತರವಾಗಿ ಇರ್ತಿದೆ. ಎರಡು ಒಂದಾದ ಭಾವ ಬಂದವರಿಗೆ ಮತ್ತೆ ಮಿಲನಾಕಾಂಕ್ಷೆ ಬರೋದಿಲ್ಲ. ಅದಕ್ಕೆ ಅಪ್ಪಿದಡೆ ಅಸ್ಥಿಗಳು ನುಗ್ಗು ನುಸಿಯಾಗುವಂತಿರಬೇಕು, ಎಚ್ಚಡೆ ಗರಿ ತೋರದಂತಿರಬೇಕು ಬಾಣ. ಇದು ಅಕ್ಕ ತನ್ನ ಮಿಲನವನ್ನು ಅಪೇಕ್ಷೆ ಪಟ್ಟ ರೀತಿ. ಅಂದರೆ ಇಲ್ಲಿ ನೋಡಿ, ಪ್ರತಿ ಸೆಕ್ಸಿಗೆ ಇರುವ ಒಂದು ದೊಡ್ಡ ಟ್ರಾಜಿಕ್ ಎಂಡ್. ಮನುಷ್ಯ ಅದನ್ನು ದಾಟಬೇಕಾಗಿದೆ. ಪ್ರತಿ ಸೆಕ್ಸ್ ಇನ್ನೊಂದು ಮಿಲನವನ್ನು ಅಪೇಕ್ಷಿಸುವಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಬೇಕು ಅನ್ನುವ ಹಸಿವನ್ನು ಹುಟ್ಟಿಸಿ ಹೊರಟು ಹೋಗುತ್ತೆ. ಇದು ಇನ್ನೂ ಸೇರಲಿಕ್ಕಿರುವ ಭಾವ ಅನ್ನುವ ಅತೃಪ್ತಿಯಿಂದ ಕೊನೆಗೊಳ್ಳುತ್ತೆ. ಆದರೆ ಈ ದೇವ ಮಿಲನ ಅಂತ ನಾವು ಯಾವುದನ್ನು ಕರೀತೀವಿ, ಅದು ಏನು ಅನ್ನೋದನ್ನು ಸಾಧ್ಯ ಆದರೆ ಮುಂದಿನ ವಚನಗಳಲ್ಲಿ ನಾನು ವಿವರಿಸೋ ಪ್ರಯತ್ನ ಮಾಡ್ತೀನಿ. ಈ ಪರ್ಟಿಕ್ಯುಲರ್ಲಿ ಈ ವಚನದಲ್ಲಿ ನಮಗೆ ಕಾಣಿಸಿಕೊಳ್ಳುವ ಈ ಹಾಸಿಗೆ ಹಂಗಿಲ್ಲದ, ದೇಹದ ಹಂಗಿಲ್ಲದ, ನನ್ನನ್ನು ನಾನು ಮರೆತ ಸ್ಥಿತಿ ಏನಿದೆ, ಅದು ಖಂಡಿತಕ್ಕೂ ಒಂದು ಅದ್ಭುತ ಅವಸ್ಥೆ ಅನ್ನೋದನ್ನು ದ ಸ್ಟೇಟಸ್ ಅಂತ ನಾನು ಹೇಳೋದು, ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಸೆಕ್ಸಿನ ರಿಪಿಟೇಷನ್, ಆ ಬಳಿಕ ಸೆಕ್ಸ್ ಬೇಕು ಅನ್ನುವ ಮತ್ತೊಮ್ಮೆ ಸೆಳೆತ, ಇವು ಇಲ್ಲದ. ಯಾಕೆಂದರೆ ಈ ದೇಹದ ಕಾಮವನ್ನು ದಾಟಲಿಕ್ಕಿರುವ ಬಹಳ ಸುಂದರವಾದ ಮಾರ್ಗ ಅಂತರಂಗದ ಮಿಲನ. ಅದನ್ನೇ ಆತ್ಮರತಿಹಿ ಅಂತ ಕರೆದ್ರು ಉಪನಿಷತ್ಕಾರರು, ಆತ್ಮಕ್ರೀಡಾ ಅಂತ ಕರೆದ್ರು. ನಮ್ಮ ಒಳಗೆ ನಾವು ರಮಿಸುವುದು ಅಂತ. ತುಂಬ ಜನರಿಗೆ ಗೊತ್ತಿಲ್ಲ, ನಮ್ಮ ಆನಂದಕ್ಕೆ ಇನ್ನೊಂದು ಬೇಕು ಅಂತ ನಾವು ಹಾರೈಸ್ತೇವೆ. ನಮ್ಮ ಆನಂದಕ್ಕೆ ನಮ್ಮೊಳಗೆ ಒಂದು ಅದ್ಭುತವಾದದ್ದಿದೆ, ಅದನ್ನು ಹುಟ್ಟಿಸಿಕೊಂಡವ ಮತ್ತೆ ಹೊರಗೆ ಹುಡುಕಾಡುವುದಿಲ್ಲ. ಅಕ್ಕ ಅಂಥ ಸ್ಥಿತಿಯಲ್ಲಿದ್ದಾಳೆ. ಅದು ಅವಳ ದೇವ ಮಿಲನದ ಆನಂದ. ಹಾಗಾಗಿಯೇ ಅವಳು ಈ ಲೋಕದ ಯಾವ ಹಂಗಿಗೂ ಸಿಗುವವಳಲ್ಲ, ಸಿಗಬಾರದು ಕೂಡ. ಅದೇ ಅವಳ ಸೌಂದರ್ಯ. ನಮಸ್ಕಾರ. ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಸುಕಂಡೆಯ
ಕಾಯದ ಸಂಗವ ವಿವರಿಸಬಲ್ಲಡೆ ಕಾಯದ ಸಂಗವೆಲೆಸು ಕಂಡಯ್ಯ ತಾಯಿರ ಕಸಿಯಾದಂತೆ ಕಾಯ ವಿಕಾರವು ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದವರು ಕಾಯಗೊಂಡಿದ್ದರೆನ ಬೇಡ ನೀನೊಲಿದವರು ಕಾಯಗೊಂಡಿದ್ದರೆನ ಬೇಡ. ಕಾಮ ಅನ್ನುವುದು ಆಧ್ಯಾತ್ಮದ ಮಾರ್ಗದಲ್ಲಿ ಒಂದು ಮೈಲಿಗೆಯ ವಿಷಯ ಅಂತ. ನಾವದನ್ನು ಬ್ರಹ್ಮಚರ್ಯ ಅಂದರೆ ಕಾಮವರ್ಜನೆ ಅಂತ ಭಾವಿಸಿ ಕಾಮವನ್ನು ನಿಷೇಧ ಅಂತ ಇಟ್ಟು ತಪಸ್ಸನ್ನು ಹೇಳಿದ್ದೇವೆ. ಇವತ್ತಿಗೂ ಅದು ನಂಬಿಕೆಯಲ್ಲಿದೆ. ಬಹಳ ಪೂರ್ವದಿಂದ ನಡೆದು ಬಂದ ಪರಂಪರೆ ಆದದ್ರಿಂದ ಇವತ್ತಿಗೂ ಕೂಡ ಎಲ್ಲ ಮಾಡಿ ಮುಗಿಸಿದವನು ಅವನೇನು ಮಾಡ್ತಾನೆ? ದೇವ್ರ ಕೆಲಸ. ಕಾಮ ಅನ್ನುವುದು ಒಂದು ಅಡ್ಡಿಯಾಗಿ ದೇವ ಮಾರ್ಗದಲ್ಲಿ ಅನೇಕರನ್ನು ಬಾಧಿಸಿದ ಕಥೆಗಳೂ ಇವೆ. ವಿಶ್ವಾಮಿತ್ರನನ್ನು ಮೇನಕ್ಕೆ ಒಲಿಸಿದ್ದಿರಬಹುದು, ಅಥವಾ ಆ ಥರದ ಆಮಿಷಗಳನ್ನು ನೋಡಿ ಅವರನ್ನು ತಪಸ್ಸಿನಿಂದ ಸೋಲಿಸಿದ ಕಥೆಗಳಿರ್ಬೋದು. ಇವೆಲ್ಲ ಹೇಳೋದೇನು ಅಂತಂದರೆ, ನೀನು ಎಷ್ಟೇ ಸಾಧನೆ ಮಾಡು ಕಾಮವನ್ನು ಗೆಲ್ಲಲಾರಿ ಅಂತ. ಅಲ್ಟಿಮೇಟ್ಲಿ ಏನು ಹೇಳಿದ ಹಾಗಾಯಿತು ಅಂತಂದರೆ, ಕಾಮವನ್ನು ಗೆದ್ದವನು ಮಾತ್ರ ಮೋಕ್ಷಕ್ಕೆ ಹೋಗಬಲ್ಲ ಅಂತ. ಕಾಮವನ್ನು ಗೆದ್ದವನು ಮೋಕ್ಷಕ್ಕೆ ಹೋಗಬಲ್ಲ ಅನ್ನುವುದು ಸರ್ವವಿದಿತವಾಗಿ ಹೌದಾದರೆ ಕಾಮ ಗೆಲ್ಲುವ ಮಾರ್ಗ ಹೇಗೆ ಅಂತ ಯಾರೂ ಹೇಳಲಿಲ್ಲ. ಬದಲಿಗೆ ಏನು ಹೇಳಿದರು ಅಂತಂದರೆ, ಕಟ್ಟುನಿಟ್ಟಿನ ಬ್ರಹ್ಮಚರ್ಯ. ಕಾಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ, ಕಾಮದ ಬಗ್ಗೆ ಯೋಚಿಸಲಿಕ್ಕಿಲ್ಲ. ಕಾಮ ಅಥವಾ ಸ್ತ್ರೀ ಅನ್ನುವುದು ಒಂದು ಮೈಲಿಗೆಯ ವಸ್ತು, ಅದು ಆಚೆಗೆ ಇಡಬೇಕು. ಸ್ತ್ರೀಯರನ್ನು ಆಧ್ಯಾತ್ಮಿಕ ಲೋಕದಲ್ಲಿ ನೇರವಾಗಿ ಪ್ರವೇಶ ಕೊಡ್ತಿರಲಿಲ್ಲ. ವಚನಕಾಲಕ್ಕೆ ಬಂತು, ಅದಕ್ಕೆ ಪೂರ್ವದಲ್ಲಿ ಮೈತ್ರೇಯಿ, ಗಾರ್ಗಿ ಇಂಥ ಮಂದಿ ಇದ್ದರು. ಆದರೆ ನಡುವಿನ ಪುರಾಣ ಕಾಲಕ್ಕಾಗುವಾಗ ಅದು ಮತ್ತೆ ಶಾಸ್ತ್ರಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ವಿಧಿ ನಿಷೇಧಗಳು ಬಂದು ಸ್ತ್ರೀ ಕೂಡ ಅಲ್ಲಿ ಮೂಲೆ ಗುಂಪಾದಳು. ಸ್ತ್ರೀಗೆ ಮೋಕ್ಷ ಸಾಧ್ಯ ಇಲ್ಲ ಅನ್ನೋ ಒಂದು ಸೂಚನೆ ಕೂಡ ಈ ಕಾರಣಕ್ಕಾಗಿ ಇದೆ. ಯಾಕೆಂದರೆ ಪುರುಷರ ಸಾಧನೆಗೆ ಅವಳೆಲ್ಲಿ ಅಡ್ಡಿ ಆಗ್ತಾಳೋ ಅನ್ನುವ ಕಾರಣ ನನಗೆ ಕಾಣಿಸು. ಅಕ್ಕ ಮಹಾದೇವಿಗೆ ಬಹಳ ಮುಕ್ತವಾಗಿ ಪ್ರಶ್ನೆ ಕೇಳಿದರು ಅನುಭವ ಮಂಟಪದಲ್ಲಿ ಅಂತ. ಶೂನ್ಯ ಸಿಂಹಾಸನ ಅಧಿಪತಿಗಳೇ ಕೇಳಿದರು ಅಲ್ಲಮ ಪ್ರಭುಗಳು ಅಂತ ನಮ್ಮ ಶೂನ್ಯ ಸಂಪಾದನೆ ಕೃತಿಗಳಲ್ಲಿ ಕಾಣಿಸ್ತಿದೆ. ಏನು, ನೀನು ಇಲ್ಲಿ ಯಾಕೆ ಬಂದು, ನೀನು ಎಲ್ಲ ಗೆದ್ದವಳಾದರೆ ಇದನ್ನೆಲ್ಲ ಯಾಕೆ ಮುಚ್ಚಿಕೊಂಡಿದ್ದಿ ಅಂತ. ಅದಕ್ಕೆ ಭಾಳ ಸುಂದರವಾದ ಉತ್ತರವನ್ನು ಕೂಡ ಅಕ್ಕ ಕೊಡ್ತಾಳೆ. ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಅಂತ. ನನಗೆ ಈ ದೇಹವನ್ನು ತೋರಿಸುವುದರಿಂದ ಏನಾದರೂ ಬಾಧೆಗಳಿಲ್ಲ, ನೋಡಿದ ನಿಮಗೇನಾದರೂ ಆಗಬಹುದು, ಅದಕ್ಕೋಸ್ಕರ ಮುಚ್ಚಿದ್ದೇನೆ. ಯಾಕೆ ಆ ಮಾತು ಹೇಳ್ತಾಳೆ ಅಕ್ಕ ಅಂತಂದರೆ, ಅವಳಿಗೆ ಸ್ಪಷ್ಟ ತಿಳುವಳಿಕೆ ಇದೆ ಈ ದೇಹ ಏನು ಅಂತ. ಅವಳೊಂದು ಕಡೆ ಕೇಳ್ತಾಳೆ, ಅವಳನ್ನು ಅಪೇಕ್ಷಿಸಿ ದೈಹಿಕವಾಗಿ ಅವಳ ಹಿಂದೆ ಬಂದ ಗಂಡಸಿಗೆ ಮೂತ್ರವಸರುವ ಬಿಂದುನಾಳವನ್ನು ಕಂಡು ಬಂದಿರೇನಣ್ಣ ಅಂತ. ಅಲ್ಲಿವರೆಗೆ ಅವಳಿಗೆ ಸ್ಪಷ್ಟ ಕಲ್ಪನೆ ಇದೆ, ಇದು ಬರೇ ಮೂತ್ರವಸರುವ ಬಿಂದುನಾಳ ಅಂತ. ಅಣ್ಣ ನಾನು ಹೆಂಗೂಸಲ್ಲ, ಅಣ್ಣ ನಾನು ಸೂಳೆಯಲ್ಲ, ಮತ್ತು ನನ್ನನ್ನು ಕಂಡು ಆರೆಂದು ಬಂದಿರಣ್ಣ, ಮೂತ್ರವಸರುವ ಬಿಂದುನಾಳವನ್ನು ಕಂಡು ಬಂದಿರೇನಣ್ಣ. ಮತ್ತೊಂದು ಕಡೆ ಹೇಳ್ತಾಳೆ, ದೇಹದಲ್ಲಿ ಸ್ತ್ರೀ ರೂಪ, ಭಾವಿಸುವೊಡೆ ಗಂಡು ರೂಪ ಅಂತ. ಆಮೇಲೆ ನನಗೆ ಇದಿರಾಗಿ ಬಂದರೆ ನಾನೂ ಕೂಡ ಸೊಂಟಕ್ಕೆ ಪಟ್ಟಿ ಕಟ್ಟಿ ಕೈಯಲ್ಲಿ ಖಡ್ಗ ಹಿಡಿದು ನಿಲ್ಲಬೇಕಾಗುತ್ತೆ, ನೆರಿಗೆ ಕೆಟ್ಟರೆ ನಾನು ಹೊಣೆಯಲ್ಲ ಅಂತ. ಈ ಎಲ್ಲ ಮಾತುಗಳನ್ನು ಅಕ್ಕ ಸ್ಪಷ್ಟವಾಗಿ ಅಲ್ಲಲ್ಲಿ ವಚನಗಳಲ್ಲಿ ಹೇಳಿದ್ದಾಳೆ. ಯಾಕೆ ಹೇಳಿದ್ದಾಳೆ ಅಂದರೆ, ಅವಳಿಗೆ ಲಿಂಗಭಾವ ಅಥವಾ ದೇಹ ಭಾವ ಇರಲಿಲ್ಲ. ನೋಡಿ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಯೋಗ ಮಾರ್ಗದ ಸಾಧನೆಯ ನಿರಂತರ ಹಂತದಲ್ಲಿ ಪರಿವರ್ತನೆ ಸಾಧ್ಯ ಆಗ್ತಾ ಬಂದ ಹಾಗೇನೆ ಯೋಗದ ಉನ್ನತ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯ ದೇಹ ಪರಿವರ್ತನೆ ಯಾವ ಮಟ್ಟ ಮುಟ್ತದೆ ಅಂತಂದರೆ, ಆ ಸಂಸ್ಕೃತ ಶ್ಲೋಕ ಯಥಾವತ್ತು ನನಗೆ ಬಾಯಿಗೆ ನೆನಪಿಗೆ ಬರ್ತಿಲ್ಲ, ಕೊನೆಯ ಭಾಗದಲ್ಲಿ ಇದೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ, ಬಲ್ಲವರು ಗಮನಿಸಬಹುದು. ಅದು ಸ್ಪಷ್ಟವಾಗಿ ಹೇಳುತ್ತೆ, ಯೋಗ ಮಾರ್ಗದ ಉನ್ನತಾವಸ್ಥೆಗೆ ತಲುಪಿದ ಯೋಗಿಯು ಪುರುಷನ ಜೊತೆಗೆ ಪುರುಷನಾಗಿಯೋ, ಸ್ತ್ರೀಯ ಜೊತೆಗೆ ಪುರುಷನಾಗಿಯೋ, ನಪುಂಸಕನ ಜೊತೆಗೆ ನಪುಂಸಕನಾಗಿಯೋ,
ಈ ಮೂರೂ ಅಲ್ಲದ ನಾಲ್ಕನೇ ಸ್ಥಿತಿಯಲ್ಲಿಯೂ ಇರಬಲ್ಲ ಅಂತ. ಮನಸ್ಸಿಗೆ 4 ಅವಸ್ಥೆಗಳನ್ನು ಹೇಳಿದರು, ಸ್ವಪ್ನ, ಸುಷುಪ್ತಿ, ಜಾಗೃತ್ ಅಂತ. ಈಗ ಜಾಗೃತ್, ಸ್ವಪ್ನ, ಸುಷುಪ್ತಿ ನಮಗೆಲ್ಲರಿಗೂ ಗೊತ್ತಿದೆ. ಒಂದು ಎಚ್ಚರ, ಒಂದು ಕನಸು, ಇನ್ನೊಂದು ಗಾಢ ನಿದ್ದೆಯ ಸಮಾಧಿ ಸ್ಥಿತಿ, ಅದು ಸುಷುಪ್ತಿ. ನಮಗಿನ್ನೂ ಅರಿವಿಗೆ ಬಂದಿಲ್ಲ. ಎಚ್ಚರ ಮತ್ತು ಕನಸು ಸಾಮಾನ್ಯ ಎಲ್ಲರಿಗೂ ಗೊತ್ತು. ಸುಷುಪ್ತಿ ಅರಿವಾಗಬೇಕಾದ್ರೆ ರಮಣರ ನಿದ್ದೆಯನ್ನು ನೋಡಬೇಕು. ರಮಣರಿಗೆ ಎಂಥ ನಿದ್ದೆ ಅಂದರೆ ಮೈ ತುಂಬ ಇರುವೆ ಮುತ್ತಿ ಕಿವಿ ಸೇರಿದರೂ ಗೊತ್ತಿಲ್ಲ ಅಂತ, ಅದು ಸಮಾಧಿ ಸ್ಥಿತಿ. ಇದು ಸತ್ತು ಹೋಗುತ್ತೆ ಮಗು ಅಂತ ತಾಯಿ ಬಾಯಿಯನ್ನು ಬಹಳ ಬಲಾತ್ಕಾರವಾಗಿ ಬಿಡಿಸಿ ಚಮಚದಿಂದ ನೀರು ಹಾಕ್ತಿದ್ಲಂತೆ ಗಂಟ್ಲಿಗೆ ಹೋಗಲಿ ಅಂತ. ಗ್ರಂಥಗಳಲ್ಲಿ ಉಲ್ಲೇಖ ಇದೆ, ಮರುದಿವಸ ತಾಯಿ ಮತ್ತೆ ಬಾಯಿ ಬಿಡಿಸಿದರೆ ಆ ನೀರು ಹಾಗೇ ಇದೆ. ಅಂದರೆ ಗಂಟಲು ನುಂಗದ ಎಚ್ಚರ ಕಳಕೊಂಡ ಸಮಾಧಿ ಸ್ಥಿತಿ. ನಾವು ಎಂಥ ನಿದ್ರೆಯಲ್ಲೂ ಎಂಜಲು ನುಂಗ್ತೀವಿ. ಲೆಕ್ಕ ಹಾಕಿ ಇವರು ಯಾವ ಸಮಾಧಿ ಸ್ಥಿತಿಯನ್ನು ತಲುಪಿರಬೇಕು, ಅದು ನಮ್ಗೆ ಗೊತ್ತಿಲ್ಲ. ಇದರ ಆಚೆಗಿನ ಸ್ಥಿತಿ ತುರೀಯ ಅಂತ ಕರೆದ್ರು. ಅದನ್ನಂತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅನ್ನೋದೇ ಎಲ್ಲರೂ ಹೇಳಿರುವಂಥದ್ದು, ತುರೀಯ ಅವಸ್ಥೆ. ಈ ತುರೀಯ ಹೇಗೆ ಮನಸ್ಸಿನ ಒಂದು ಎಕ್ಸ್ಪ್ಲೈನ್ ಮಾಡದ ಅವಸ್ಥೆಯೋ, ಲಿಂಗ ಭಾವಕ್ಕೆ ಕೂಡ ಇಂಥ 4ನೆಯ ಸ್ಥಿತಿ ಸಾಧ್ಯ ಇದೆ ಅನ್ನುವುದು ಯೋಗ ಮಾರ್ಗದಲ್ಲಿ ಬಲ್ಲವ ಋಷಿಗಳು ಹೇಳಿದ ಮಾತು. ಸ್ತ್ರೀ ಭಾವ ಇದೆ ನಮಗೆ, ಸ್ತ್ರೀಯಾದವರಿಗೆ. ಪುರುಷನಿಗೆ ಪುರುಷ ಭಾವ ಇದೆ. ಅಕ್ಕ ಇದನ್ನೇ ಹೇಳಿದ್ಲು, ಹೆಣ್ಣು ಹೆಣ್ಣಾದೊಡೆ ಗಂಡಿನ ಸೂತಕ, ಗಂಡು ಗಂಡಾದೊಡೆ ಹೆಣ್ಣಿನ ಸೂತಕ, ತನುವಿನ ಸೂತಕದ ತೆರಹಿದೊಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ ಯಾವಾಗ ಮನದ ಸೂತಕ ಹಿಂಗಿದೊಡೆ, ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ, ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ, ಎನ್ನದೇವ ಚನ್ನ ಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ. ಯಾಕೆ? ಅವ 4ನೆಯ ಲಿಂಗದವ, ಅವನಿಗೆ ಇದನ್ನು ಹೇಗೆ ಬೇಕೋ ಹಾಗೆ ನೋಡಲಿಕ್ಕೆ ಬರುತ್ತೆ. ನಮಗೆ ಕೂಡ ಆ ಸ್ಥಿತಿ ಸಾಧ್ಯ ಇದೆ. ಲಿಂಗಾತೀತ ಭಾವ, ನಿರ್ಲಿಂಗ ಭಾವ. ಇದು ಸ್ತ್ರೀ ಅನ್ನುವ ಎಚ್ಚರ ತಪ್ಪಿ ಹೋದರೆ ನಿಮ್ಮ ಪಕ್ಕಕ್ಕೆ ಪುರುಷ ಬಂದು ನಿಂತರೂ ಏನೂ ಆಗುವುದಿಲ್ಲ, ಸ್ತ್ರೀ ಬಂದು ನಿಂತರೂ ಏನಾಗುವುದಿಲ್ಲ. ಪುರುಷನಿಗೆ ತಾನು ಪುರುಷ ಅನ್ನುವ ಎಚ್ಚರ ಇರುವವರೆಗೆ ಸ್ತ್ರೀ ಬಂದ ಕೂಡಲೇ ರೋಮಾಂಚನ. ಅವ ಅದನ್ನು ಕಳಚಿಕೊಂಡ್ರೆ ಅವನಿಗೆ ಆ ಭಾವವಿಲ್ಲ. ಈ ನಿರ್ಭಾವ ಸ್ಥಿತಿ ಹಾಗಾದರೆ ನಪುಂಸಕತ್ವವ ಅಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಶ್ವೇತಾಶ್ವತರ ಉಪನಿಷತ್ತು. ಇದು ನಪುಂಸಕತ್ವ ಭಾವವಲ್ಲ. ಮತ್ತು ಅದರಾಚೆಗಿನ 4ನೆಯ ಲಿಂಗ ಭಾವ ಅಂತ, ಅದನ್ನು ದೇವಲಿಂಗ ಅಂತ ಕರೆಯಿತು. ಈ ದೇವಲಿಂಗಕ್ಕೆ ಪುರುಷನಾಗಲಿಕ್ಕೂ ಬರುತ್ತೆ, ಸ್ತ್ರೀ ಆಗಲಿಕ್ಕೂ ಬರುತ್ತೆ, ಮತ್ತು ನಪುಂಸಕತ್ವವೂ ಸಾಧ್ಯ ಇದೆ. ಈ ಭಾವ ಅರ್ಥ ಆಗಬೇಕಾದ್ರೆ ನಾವು ಒಂದು ಲಿಂಗ ಪರಿವರ್ತನೆಯ ಹಂತವನ್ನು ಸೇರಬೇಕು. ಈ ಸ್ಥಿತಿಯಲ್ಲಿ ಕಾಮವೂ ಮೈಲೆ ಅಲ್ಲ, ಕಾಮ ದೇವರ ದಾರಿಗೆ ಅಡ್ಡಿಯೂ ಅಲ್ಲ, ನಮ್ಮನ್ನು ಮುಂದಕ್ಕೆ ಕರೆದುಕೊಂಡು ಹೋಗುವ ಸಾಧನ ಕೂಡ ಆಗಬಹುದು. ಇದನ್ನು 9ನೇ ಶತಮಾನದಲ್ಲಿ ಅಭಿನವಗುಪ್ತ ಪಾದರು ಹೇಳಿದರು. ಪ್ರತಿ ವ್ಯಕ್ತಿಗೆ ಒಂದು ರಿಚುವಲ್ಗಳನ್ನು ಬೇರೆ ಬೇರೆ ರೀತಿ ತಾನು ಸಾಧನೆಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೇಳ್ತಾ ಅಭಿನವಗುಪ್ತರು ಹೇಳ್ತಾರೆ, ತಾನು ತನ್ನ ದೈಹಿಕ ಸಂಗಾತಿಯ ಜೊತೆಗೆ ಕೂಡ ಕೆಲವು ಆಚರಣೆಗಳನ್ನು ಮಾಡಬೇಕು ಅಂತ. 20ನೇ ಶತಮಾನದಲ್ಲಿ ರಜನೀಶ್ ಅದನ್ನು ಮುಕ್ತವಾಗಿ ಹೇಳಿದ್ದೂ ಗೊತ್ತು. ಅವನು ಹೇಳುವಾಗಲೂ ಅದು ಅಪಾರ್ಥಕ್ಕೆ ಒಳಗಾಯಿತು. ಕಾಮವನ್ನು ಸ್ವೇಚ್ಛಾಚಾರಕ್ಕೆ ಬಳಸಿದವರುಂಟು, ಮತ್ತು ಅವನಿಗೂ ಕೂಡ ವೈಯಕ್ತಿಕವಾಗಿ ಅದನ್ನು ಕಮ್ಯುನಿಕೇಟ್ ಮಾಡೋದು ಸಾಧ್ಯವಾಗಲಿಲ್ಲ. ಇದನ್ನು ಅಕ್ಕ ಮಹಾದೇವಿ ಕೂಡ ವಚನ ಕಾಲಕ್ಕೆ, ಶರಣರ ಕಾಲಕ್ಕೆ ತನ್ನ ವಚನಗಳಲ್ಲಿ ಹೇಳಿದ್ದು. ಹಾವು ಕೆಟ್ಟದಲ್ಲ, ಅದರ ಹಲ್ಲಿನ ವಿಷ ಕೆಟ್ಟದು. ಇದು ನಮಗೆಲ್ಲರಿಗೂ ಗೊತ್ತಿದೆ. ಹಾವು ತುಂಬ ಸುಂದರವಾದ ಪ್ರಾಣಿ. ಅದು ಹೆಡೆ ಎತ್ತಿ ನಿಂತರೆ ನಮಗೆ ಸೌಂದರ್ಯ ಅನುಭವ ಆಗುತ್ತೆ. ಪ್ರಕೃತಿ ಅನೇಕ ವಿಸ್ಮಯಗಳಲ್ಲಿ ಅದರ ಸೌಂದರ್ಯ ಕೂಡ ಒಂದು. ಆದರೆ ನಾವು ಭಯ ಪಡ್ತೀವಿ. ಯಾಕೆ? ಅದರ ವಿಷಕ್ಕೆ. ಅದು ಕಚ್ಚೀತು ಅಂತ. ಹಾಗೆ ಇವಳು ಈ ಹೋಲಿಕೆಯನ್ನು ಕೊಡ್ತಾಳೆ. ಕಾಮ ಕೆಟ್ಟುದಲ್ಲ, ಕಾಮವನ್ನು ಬಳಸುವ ರೀತಿ ಕೆಟ್ಟದ್ದು. ಕಾಮಕ್ಕೆ ಕಾಯವಿಕಾರ ಬಂತ, ಆಗ ಹೋಯಿತು, ಆಗ ಅದು ನಿಮ್ಮನ್ನು ದಾರಿಗೆಡಿಸುತ್ತೆ. ಅಕ್ಕ ಹೇಳಿದ್ಲು, ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇಲೇಸು ಕಂಡಯ್ಯ, ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು. ಎನ್ನದೇವ ಚನ್ನಮಲ್ಲಿಕಾರ್ಜುನ, ನಿನ್ನ ಶರಣರು ಕಾಯಗೊಂಡವರು ಎನ್ನಬೇಡ ಇರಬಾರ್ದು. ಕೂಡ ಶರಣರಾದವರು ಕಾಯಗೊಂಡಿರಬಾರದು, ಕಾಯಬೇಡ ಎನ್ನಬೇಕು. ಜೊತೆಗೆ ಅಕ್ಕ ಹೇಳ್ತಾಳೆ,
ಹಾವಿನ ಬಾಯಿಯ ಹಲ್ಲ ಕಳೆದು. ಕಾಮದೊಳಗೊಂದು ವಿಷಭಾಗ ಇದೆ. ಯಾವುದು ಅಂದರೆ ಮೋಹ. ಪ್ರೀತಿ ಮಾತ್ರವೇ ಆದರೆ ಕಾಮ ಕೆಟ್ಟದಲ್ಲ. ನಮಗೆ ಮೋಹಬಂಧನಗಳಿವೆ. ಕಾಮಕ್ಕೆ ದೇಹದ ಮೋಹಬಂಧನ ಹುಟ್ಟಿಕೊಂಡರೆ ಅದು ದೇಹ ಸುಖದಲ್ಲೇ ಮುಕ್ತಿಯನ್ನು ಕಾಣಿಸುತ್ತೆ. ದೇಹ ಸುಖವೇ ಅಲ್ಟಿಮೇಟ್ ಆಗಿಬಿಡುತ್ತೆ. ಆಗ ಈ ದೇಹ ಸಾಕಾಗೋದಿಲ್ಲ, ಆ ಹುಡುಗಿ ಹತ್ರ ಹೋಗೋಣ, ಆ ಹುಡುಗ ಸಾಕಾಗೋದಿಲ್ಲ, ಮತ್ತೊಬ್ಬ ಹುಡುಗನ ಹತ್ರ ಹೋಗೋಣ. ಇದು ನಿರಂತರ ಅಲೆದಾಟ. ಕಾಮದ ವಿಷ ಕಳೆಯುವುದು ಅಂತಂದರೆ ಪ್ರೇಮದ ಪರಿಪೂರ್ಣತೆಯ ಕಡೆಗೆ ಹೋಗೋದು. ಆವಾಗ ಪ್ರೀತಿಯ ಭಾವ ಬಂದರೆ ಪ್ರೌಢರತಿಯ ಕೈ ಕೂಸು ಆಗಿ ಬೆಳೆದಿಹುದು ಕಾಮ ಶಿಶುವು ಅಂತ ಬೇಂದ್ರೆ ಹೇಳಿದರು. ರತಿ ಆಗ ಪ್ರೌಢಳಾಗ್ತಾಳೆ, ಕಾಮ ಅವಳ ಕೈ ಕೂಸು ಆಗುತ್ತೆ. ಮಗುವಿನ ಜೊತೆಗೆ ತಾಯಿ ಇದ್ದ ಹಾಗೆ. ಬಹಳ ಪುರಾತನ ಋಷಿಗಳು ಒಂದು ಸುಂದರವಾದ ಆಶೀರ್ವಾದ ಮಾಡ್ತಿದ್ರು. 10 ಮಕ್ಕಳ ತಾಯಿಯಾಗು, 11ನೆಯ ಮಗು ನಿನ್ನ ಗಂಡನಾಗಲಿ ಅಂತ. ಕನಿಷ್ಠ ಆ ಹಂತಕ್ಕೆ ಬಂದಾಗಾದರೂ ಗಂಡನ ಅವಸ್ಥೆ ಮಾರ್ಪಾಟು ಆಗಿ ಅವನು ಒಂದು ಮಗುವಾಗುವ ಅವಸ್ಥೆ ಬರಲಿ, ನೀನು ತಾಯಿ ಆಗಲಿ ಅಂತ. ಈ ತಾಯಿ ಮಗುವಿನ ಭಾವದಲ್ಲಿ ಪ್ರೇಮ ಇರುತ್ತೆ, ಕಾಮ ಇರೋದಿಲ್ಲ. ಇದನ್ನು ಕೂಡ ಫ್ರಾಯ್ಡ್ ಡಿಸ್ಟ್ರಾಯ್ ಮಾಡಿದ. ಬಟ್ ಫ್ರಾಯ್ಡನ್ನು ಅವನ ಕಾಲಕ್ಕೇ ಯೂಂಗ್ ಅಲ್ಲಗಳೆದದ್ದು ನಮಗೆ ಗೊತ್ತಿದೆ. ಹಾಗಾಗಿ ನನ್ನ ಪ್ರಕಾರ ಫ್ರಾಯ್ಡ್ ಆ ಕಾಲಕ್ಕೆ ಔಟ್ಡೇಟೆಡ್. ಇವತ್ತು ಕೋಟ್ ಮಾಡುವವರು ಸ್ವಲ್ಪ ತಮ್ಮ ಜ್ಞಾನ ಪರಿಮಿತಿಗಳನ್ನು ಮತ್ತಷ್ಟು ವಿಸ್ತರಿಸಿಕೊಂಡ್ರೆ ಒಳ್ಳೆಯದು. ಫ್ರಾಯ್ಡ್ ತನ್ನ ಮೈಲಿಗೆಯನ್ನು ಲಿಂಗಕ್ಕೆ ಅಂಟಿಸಿದ್ದು ಮಾತ್ರವಲ್ಲ, ಸುಂದರವಾದ ತಾಯಿ ಮಗು ಸಂಬಂಧಕ್ಕೂ ಕೂಡ ಅದನ್ನು ತಂದ. ತಾಯಿ ಮಗುವಿನ ಬಂಧನದಲ್ಲಿ ಅನುಭವಿಸುವ ಒಂದು ಸುಖದ ಪರಾಕಾಷ್ಠೆಗೆ ಯಾವ ದೇಹ ಬಂಧನಗಳೂ ಇಲ್ಲ. ಮೊಲೆ ಊಡಿಸುವ ತಾಯಿಯನ್ನು ಕೇಳಿ ನೋಡಿ. ನಾವೇ ಸ್ವತಃ ದೊಡ್ಡವರಾಗಿ ಹಾಲು ಉಂಡವರಾಗಿದ್ದರೆ ನಮಗೂ ಅದು ಅರಿವಿಗೆ ಬರ್ತಿದೆ. ಅಂಥ ಅನೇಕ ಸಾಧನೆಗಳನ್ನು ತಂತ್ರಮಾರ್ಗ ಹೇಳುತ್ತೆ. ತಾಯಿಯನ್ನು ಹಾಲು ಉಡಿಸಿಕೊಳ್ಳಿಸಿಕೊಳ್ಳಿ ಅಂತ. ಯಾವಾಗ ಬೆಳೆದ ಮೇಲೆ ಆ ಹಾಲಿನಲ್ಲಿ ಮಗುವಾಗಿ ಮತ್ತು ಆ ತಾಯಿಗೆ ತಾಯಿಯ ಅನುಭವವನ್ನು ನೀವು ಕೊಡಿ ಅಂತ. ಇದು ತುಂಬ ಅಬ್ಸರ್ಡ್ ಅನಿಸ್ಬೋದು. ಪ್ರಾಕ್ಟಿಕಲಿ ಇದನ್ನೆಲ್ಲ ಮಾಡಿದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಂಥ ಅನೇಕ ಸಾಧ್ಯತೆಗಳನ್ನು ನಾನು ವೈಯಕ್ತಿಕ ಕಂಡವಳು. ಈ ದಿಶೆಯಲ್ಲಿ ಅಕ್ಕ ಮಹಾದೇವಿ ಅದಕ್ಕಾಗಿ ಹೇಳ್ತಾಳೆ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು. ಆ ವಿಕಾರ ಭಾವ ಮನಸ್ಸಿಗೂ ಬರತಕ್ಕದ್ದಲ್ಲ, ದೇಹಕ್ಕೂ ಬರತಕ್ಕದ್ದಲ್ಲ. ಅದನ್ನು ದಾಟುವ ಸ್ಥಿತಿ ಹಾವಿನ ಸಂಘ. ಅದು ಆಧ್ಯಾತ್ಮ ಪಥದಲ್ಲಿ ಖಂಡಿತಕ್ಕೂ ನಿಷೇಧಿತ ಅಲ್ಲ. ಅದನ್ನು ಬೆಳೆಸುವ ಮತ್ತು ಅದು ನಮ್ಮನ್ನು ಬೆಳೆಸುವ ಸಾಧ್ಯತೆ ತುಂಬ ಅದ್ಭುತವಾಗಿದೆ. ಆ ದಿಶೆಯಲ್ಲಿ ಅಕ್ಕ ನಮ್ಮನ್ನು ಪ್ರೇರೇಪಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಗೆ ಪ್ರೇಮ ಜಗತ್ತು ಅನ್ನುವ ಪರಿಚಿತ ಜಗತ್ತಿದೆ. ಅಲ್ಲಿ ಒಂದು ತುಂಬ ಸಾಮಾನ್ಯವಾಗಿ ನಾನು ನೀವು ಆಡಿಕೊಳ್ಳಬಹುದಾದ ಒಂದು ಪರಿಭಾಷೆ ಇದೆ. ಅವರ ಪ್ರೀತಿ ಏಕಮುಖವಾಯಿತಂತೆ, ಅವರು ಪ್ರೀತಿಸಿದ್ರಂತೆ, ಇವರು ಪ್ರೀತಿಸಿದ್ರಂತೆ, ಯಾಕೋ ಕೂಡೋದಕ್ಕಾಗಲಿಲ್ವಂತೆ, ಬೇರೆ ಮದುವೆ ಆದ್ರಂತೆ. ಇವರು ಪ್ರೀತಿಸಿದ್ರೂ ಕೂಡ
ಕೂಡುವುದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರಂತೆ. ಇವೆಲ್ಲ ನಮಗೆ ಬಹಳ ಕಾಮನ್ ಆಗಿ ನಾವು ನಿತ್ಯ ರೂಢಿಯಲ್ಲಿ ಮಾತಾಡಿಕೊಳ್ಳುವ ಮಾತು. ಪ್ರೇಮ ಏಕಮುಖವಾದಾಗ ಎರಡು ಸಾಧ್ಯತೆ, ಹೇಳಲಿಕ್ಕಾಗದೆ ಇವ ಒದ್ದಾಡಿ ಹೇಗೆ ಹೇಳೋದು ಅಂತ ಗೊತ್ತಾಗದೆ, ಹೇಳಿದರೆ ಅವಳು ಇಲ್ಲ ಅಂದರೆ ಅನ್ನುವ ಭಯ, ಎಲ್ಲ ಕಾರಣಗಳಿಂದ ಹಿಂಸರಿದ ಒಂದು ಕಾರಣ. ಹಾಗೆಯೇ ಹೇಳುವುದರಿಂದ ಇರೋ ಒಂದು ಈಗಿನ ಸ್ವಾತಂತ್ರ್ಯವೂ ಕಳೆದು ಹೋಗಬಹುದೇನಾ ಅನ್ನುವ ಭಯದಿಂದ ಹೇಳದೇ ಇರೋಣ, ಎಷ್ಟು ದಿವಸ ಇರ್ತೀವೋ ಚೆನ್ನಾಗಿರ್ತೀವಿ ಅನ್ನುವ ದೂರ ಸಾಂಗತ್ಯದಲ್ಲೇ ಸಂತೋಷ ಪಡುವ ಒಂದು ಸಾಧ್ಯತೆ. ಎರಡೂ ಸೇರುವ ಸಂದರ್ಭ ಇದ್ದೂ ಕೂಡ ಸಂತೋಷದಿಂದ ಪರಸ್ಪರ ಗೊತ್ತಿದ್ದು ಸೇರಬೇಕು ಅಂತ ಸಮೀಪ ಬಂದಾಗ ಯಾವುದೋ ಅಲ್ಲಿರುವ ಸುತ್ತಮುತ್ತಲಿನ ಪರಿಸರದ ಒತ್ತಡ, ಅನೇಕ ಜನರ ಆಮಿಷ, ಪ್ರಬಲ ಬೆದರಿಕೆಗಳು, ಇವೆಲ್ಲವುಗಳ ಕಾರಣದಿಂದ ಅವರಿಗೆ ಕೂಡಲಿಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೋಬಹುದು. ಅಪೂರ್ವದ ಸಂದರ್ಭದಲ್ಲಿ ಪ್ರೇಮಿಗಳು ಎಲ್ಲರಿಗೂ ಸಡ್ಡು ಹೊಡೆದು ಹೋಗಿ ಮದುವೆ ಆಗ್ತಾರೆ, ತಾವೇ ಬದುಕ್ತಾರೆ. ಇನ್ನು ಕೆಲವೊಮ್ಮೆ ಇಬ್ಬರನ್ನು ಕೂಡಿಸುವ ಅಂತ ಹಿರಿಯರೇ ನಿಶ್ಚಯಿಸಿ ಮದುವೆ ಮಾಡಿಸ್ತಾರೆ. ಇದು ಅಪರೂಪ ಸಂದರ್ಭಗಳು. ಪ್ರೇಮ ಜಗತ್ತಿನಲ್ಲಿ ಹೀಗೆ ಸಾಧ್ಯತೆ ಇರುವ ಹಾಗೆ ದೇವ ಜಗತ್ತಿನಲ್ಲೂ ಇಂಥದೊಂದು ಸಾಧ್ಯತೆ ಇದೆ. ದಯವಿಟ್ಟು ತಪ್ಪು ತಿಳಿಯಬಾರದು, ಅಂಥ ಲೋಕವನ್ನು ಇದಕ್ಕೆ ಸಾದೃಶ್ಯೀಕರಿಸೋದಾ ಅಂತ. ಬೇರೆ ನನಗೆ ಗತಿ ಕಾಣೋದಿಲ್ಲ. ನಮ್ಮ ಭಾಷೆ ನಮಗೆ ಅರ್ಥವಾದಷ್ಟೇ ಸರಳವಾಗಿ ಆ ಲೋಕದ ಭಾಷೆ ಕೂಡ ಅರ್ಥ ಆಗಬೇಕು ಅನ್ನೋ ಪ್ರಯತ್ನದಿಂದ ನಾನು ಈ ಉದಾಹರಣೆಯನ್ನು ಅದಕ್ಕೆ ಸಮೀಕರಿಸಿ ಮಾತಾಡ್ತಿದ್ದೇನೆ. ನೋಡಿ, ತುಂಬ ಹಿಂದೆ ಧ್ರುವ ಅನ್ನುವ ಒಬ್ಬ ವ್ಯಕ್ತಿ ನಕ್ಷತ್ರವಾಗಿ ಉಳಿದ ಒಂದು ಕತೆ ನಮಗೆ ಗೊತ್ತಿದೆ. ತನಗೆ ತನ್ನ ತಂದೆಯ ತೊಡೆ ಸಿಗಲಿಲ್ಲ ಅನ್ನುವ ಒಂದೇ ಹಸಿವಿನಿಂದ ಬಳಲಿದ ಧ್ರುವ ದಾರಿಯುದ್ದಕ್ಕೂ ತನಗೆ ಆ ಸ್ಥಿತಿ ಸಾಧ್ಯ ಆಗಬೇಕು, ತಂದೆಯ ತೊಡೆ ಏರಿ ಕುಳಿತುಕೊಳ್ಳೋದಕ್ಕೆ ನನಗೂ ಅವಕಾಶ ಆಗಬೇಕು ಅಂತ ನಿರಂತರವಾಗಿ ಪ್ರಲಾಪಿಸಿ ಒದ್ದಾಡ್ತಾ ಕಾಡು ಮೇಡು ಅಲಿದು ಅನ್ನ ನೀರು ಬಿಟ್ಟು ಬರೇ ನಾರದರು ಹೇಳಿಕೊಟ್ಟ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರವನ್ನು ನಿರಂತರ ಪಠಿಸ್ತಾ ಅವನು ಒಂದು ದಿನ ತನ್ನ ತಪಸ್ಸಿನ ಉತ್ತುಂಗ ಅವಸ್ಥೆಯನ್ನು ತಲುಪಿದ. ಆಗ ಒಂದು ಸೀರಿಯಲ್ ತೋರಿಸ್ತಾ ಇದ್ದಾಗ ನೋಡಿದ ಒಂದು ಸಂದರ್ಭ ನನಗೆ ಬಹಳ ಸುಂದರವಾಗಿ ಕಾಣಿಸ್ತು. ಹೀಗೆ ಧ್ರುವ ತನ್ನ ಪರಾಕಾಷ್ಠೆಯಲ್ಲಿರುವಾಗ ಅವನಿಗೆ ಅನೇಕ ಆ ದೇವಲೋಕದ ಕಷ್ಟ ಕಾರ್ಪಣ್ಯಗಳು, ಬೆಂಕಿ ಬಂದು ಸುಡಲಿಕ್ಕೆ ಬರುತ್ತೆ, ಇನ್ಯಾವುದೋ ಶಕ್ತಿ ಬಂದು ಅವನನ್ನು ಕಾಡುತ್ತೆ, ಅವನ ಮೇಲೆ ಸಾಕಷ್ಟು ಎರಗಾಟಗಳು ನಡೀತಿವೆ. ಎಲ್ಲವನ್ನೂ ಅವನು ನಿಶ್ಚಲನಾಗಿ ಅನುಭವಿಸ್ತಾ ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ತಿದ್ದಾನೆ. ಮಂತ್ರ ಬಿಟ್ಟಿಲ್ಲ. ಆದರೆ ಅವರ ಕಾಟ ತಡೆಯಲಿಕ್ಕಾಗದ ಸ್ಥಿತಿಯನ್ನು ಮೇಲೆ ಲಕ್ಷ್ಮಿ ಮತ್ತು ವಿಷ್ಣು ನೋಡ್ತಾರೆ ಪರಸ್ಪರ. ಆ ನೋಡುವ ಹೊತ್ತಿಗೆ ಏನಾಯಿತು ಅಂತಂದರೆ ಲಕ್ಷ್ಮಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅರೇ, ನನ್ನ ಮಗು ಒದ್ದಾಡ್ತಿದೆ ಅಲ್ಲಿ, ನಾನು ಹೋಗಿ ರಕ್ಷಿಸಬೇಕು ಅಂತ ಅವಳು ತಕ್ಷಣಕ್ಕೇನೆ ಆಚೆಗೆ ಓಡ್ತಾಳೆ. ಓಡುವ ಪರಿಸ್ಥಿತಿಯಲ್ಲಿರುವಾಗ ವಿಷ್ಣು ಸುಮ್ಮನೆ ನಗ್ತಾ ಶೇಷಶಯನನಾಗಿ ಇದ್ದಾನೆ. ಇದೆಲ್ಲ ಕಲ್ಪನೆಯ ಭಾಗಗಳನ್ನು ಬಿಟ್ಟು ನೋಡಿ, ವಿಷ್ಣು ನಗ್ತಾನೆ, ಲಕ್ಷ್ಮಿ ಒದ್ದಾಡ್ತಾಳೆ ಮತ್ತು ಇವನ ನಗುವನ್ನು ನೋಡಿ ಸಹಿಸಲಾಗದೆ ಕೇಳ್ತಾಳೆ, ಎಂಥ ತಂದೆ ನೀನು, ಆ ಮಗುವಲ್ಲಿ ಅಷ್ಟು ಒದ್ದಾಡುತ್ತೆ, ನಿನಗೆ ಒಂದಿಷ್ಟು ಕಾರುಣ್ಯ ಇಲ್ಲ, ಹೀಗೆ ಯಾಕೆ ನಗ್ತಿದ್ದಿ? ವಿಷ್ಣು ಮತ್ತೂ ನಗ್ತಾನೆ, ಅರೇ ನೀನು ಹೋಗೋದಿಲ್ವಾ ಆ ಮಗುವಿನ ರಕ್ಷಣೆಗೆ? ನಾನು ಹೋಗ್ತೀನಿ, ನನಗಾದರೂ ಅವಕಾಶ ಕೊಡು ಅಂತ ಲಕ್ಷ್ಮಿ ಮುಂದುವರಿತಾಳೆ. ಹೋಗು ಹೋಗು, ಆ ಮಗುವಿನ ರಕ್ಷಣೆಯನ್ನು ಮಾಡಿ ಬಾ, ನನಗೆ ಆ ಮಗು ಏನು ಗೊತ್ತಿದೆ ಅಂತ ಮತ್ತೆ ನಗ್ತಾನೆ. ಆಗ ಮತ್ತೆ ಲಕ್ಷ್ಮಿ ತಡೆಯಲಾಗದೆ ಕೇಳ್ತಾಳೆ, ಅಲ್ಲ, ಅಂಥ ಕಷ್ಟಪಡುವ ಮಗುವಿನ ಮುಂದೆ ಯಾಕೆ ನಿನಗೆ ಆನಂದ? ವಿಷ್ಣು ನಕ್ಕು ಹೇಳ್ತಾನೆ, ಜಗದಲ್ಲಿ ಅನೇಕರನ್ನು ನಾನು ಸೃಷ್ಟಿಸಿದ್ದೇನೆ, ಎಲ್ಲ ನನ್ನ ಅಣುಗಳೇ. ಆ ಅಣುವಿನಲ್ಲಿ ಯಾವುದೋ ಒಂದಕ್ಕೆ ನನ್ನನ್ನು ಸೇರುವ ಹಸಿವು ಹುಟ್ಟುತ್ತದೆ, ಅದು ತುಂಬ ಅಪರೂಪ. ಧ್ರುವ ಅಂಥ ಒಂದು ಮಗು. ನಾನೇ ಹುಟ್ಟಿಸಿದ ನನ್ನ ಮಗು ನನ್ನನ್ನು ಸೇರುವುದಕ್ಕೆ ಹಪಹಪಿಸುವಾಗ ನನಗೆ ಆನಂದ ಆಗದೆ ಇನ್ನೇನಾಗುತ್ತೆ? ಅಂಥ ಆನಂದದಲ್ಲಿ ನಾನಿದ್ದೇನೆ ಅಂತ ವಿಷ್ಣುವಿನಿಂದ ಉತ್ತರ. ಇದು ಕೇಳುವವರಿಗೆ ದೊಡ್ಡ ವಿಶೇಷ ಅಂತ ಭಾವಿಸಲಿಕ್ಕೆ ಸಾಧ್ಯತೆ ಇದೆ. ವಾಸ್ತವಿಕ ತುಂಬ ಕೂಲಂಕಷವಾಗಿ ಅದನ್ನು ಗಮನಿಸಿ, ಅದು ಎಷ್ಟು ಅಪೂರ್ವವಾದ ಒಂದು ಸಮಾಗಮ ಅಂತಂದರೆ, ಪ್ರೇಮಿಯೊಬ್ಬ ನಿರಂತರ ತನ್ನ ಬಳಿ ಅವಳು ಬರಲಿ ಅಂತ ಪ್ರೇಮಿಸಿ ಕಾದು ಹೇಳಲಾಗದೆ ಒದ್ದಾಡಿ ತನ್ನ ಎಲ್ಲ ಪ್ರೇಮ ಭಾವವನ್ನು ತನ್ನಷ್ಟಕ್ಕೆ ಇಟ್ಟುಕೊಂಡು ತನ್ನನ್ನು ದಂಡಿಸಿ ನೋಯಿಸಿಕೊಳ್ತಾ ಇರುವ ಹೊತ್ತಿಗೆ ಆ ಪ್ರೀತಿಸಿದ ಪ್ರೇಯಸಿ ಬಂದು
ತಾನಾಗಿ ನಾನು ಪ್ರೀತಿಸ್ತೇನೆ ಅಂದಾಗ ನಿಮಗೇನು ಆನಂದ ಆಗಲಿಕ್ಕಿಲ್ಲ ಹೇಳಿ? ಆ ದೇವಲೋಕದ ತನ್ನನ್ನು ತಾನು ಕೊಟ್ಟು ಸೃಷ್ಟಿಸಿದ ಪರಮಾಣು ಒಂದು ಅಣು ತನ್ನ ಕಡೆಗೆ ಬರ್ತಿದೆ ಅಂತ ಅಂದಾಗ ಪಡುವ ಆನಂದ, ಇದನ್ನೇ ಉಪನಿಷತ್ ಪದೇ ಪದೇ ಸಾರಿ ಸಾರಿ ಬೇಡಿಕೊಳ್ತದೆ. ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಂ ಮೇಸ್ತು ಅನಿರಾಕರಣಂ ಮೇಸ್ತು. ನಾನು ಆ ದೊಡ್ಡದನ್ನು ನಿರಾಕರಿಸದೇ ಇರಲಿ, ಆ ದೊಡ್ಡದು ನನ್ನನ್ನು ನಿರಾಕರಿಸದೇ ಇರಲಿ. ನಮ್ಮ ಬಳಿಗೆ ದೊಡ್ಡದು ತಾನಾಗಿ ಬರ್ಬೋದು, ಯಾರಿಗೆ ಗೊತ್ತು? ನಾವು ನಿರಾಕರಿಸಿಬಿಟ್ರೆ ಹೊರಟು ಹೋಯಿತು. ಇನ್ನು ಕೆಲವೊಮ್ಮೆ ದೊಡ್ಡದರ ಕಡೆಗೆ ನಾವು ಬಹಳ ಸೆಳೆತದಿಂದ ಹರಿಹಾಯ್ದು ಮುಗಿಬಿದ್ದು ಪಾದದಲ್ಲೇ ಹೊರಳಾಡ್ತಿರಬಹುದು. ದೇವನಿಗೆ ಕರುಣೆ ಬಾರದೇ ಇದ್ದರೆ, ಅವನು ಮುಖ ತಿರುಗಿಸಿದರೆ. ಎರಡೂ ಕೂಡುವುದು ತುಂಬ ಅಪರೂಪದ ಸಮಯ. ಅದನ್ನು ದೇವರ್ಷಿಗಳು ಹಿಂದೆ ದೇವ ಸಮಯ ಅಂತ ಕರೆದ್ರು, ದ ಡಿವೈನ್ ಟೈಮ್ ಅಂತ. ಎರಡೂ ಕೂಡಿ ಬಂದಾಗ ಮಿಲನ ಅಂತ. ನಾನು ದೇವರನ್ನು ಅಪೇಕ್ಷಿಸುವ ಹಸಿವು, ದೇವರಿಗೆ ನಾನು ಬೇಕು ಅನ್ನುವ ಹಸಿವು ಎರಡೂ ಕೂಡಿ ಬಂದಾಗ ಆ ಸಮ್ಮಿಲನ ಸಾಧ್ಯ ಆಗುತ್ತೆ. ಅಂಥ ಅಪರೂಪದ ಒಂದು ಸಮ್ಮಿಲನ. ನಾನು ನಿನಗೊಲಿದೆ, ನೀನು ಎನಗೊಲಿದೆ. ನಾನು ಒಲಿದೆ, ನೀನು ಒಲಿಯದೇ ಇದ್ದರೆ ಇಲ್ಲ, ಹಾಗಾಗಲಿಲ್ಲ. ನೀನೆನ್ನ ನಗಲದಿಪ್ಪೆ, ನಾನಿನ್ನ ನಗಲದಿಪ್ಪೆನಯ್ಯ. ನೀನು ನನಗೆ ಬೇರೊಂದು ಠಾವುಂಟೆ, ನನಗೆ ಅಂತ ಒಂದು ಜಾಗ, ನಿನಗೂ ಅಂತ ಒಂದು ಬೇರೆ ಜಾಗ ಉಂಟೆ? ಸಾಧ್ಯವಿಲ್ಲ. ನೀನು ಕರುಣಿ ಎಂಬುದ ಬಲ್ಲೆನು, ನೀನಿರಿಸಿದ ಗತಿಯೊಳಗೆ ಇಪ್ಪವಳು ಆನು, ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ. ಯಾಕೆಂದರೆ ನಾನು ನಿನಗೊಲಿದೆ, ನೀನು ನನಗೊಲಿದೆ. ಪರಸ್ಪರ ಒಬ್ಬರನ್ನೊಬ್ಬರು ಬಿಡಲಾಗದ ಅವಿನಾಭಾವ ಬೆಸೆತ ಆಗುವವರೆಗೆ ಅದು ನಿರಂತರ ತಪಸ್ಸು. ಮತ್ತು ತಪಸ್ಸು ಅಂದರೆ ಏನು? ಆ ದೇವ ಸಮಯಕ್ಕಾಗಿ ಕಾಯುವ ನಿರಂತರ ಕಾಯುವಿಕೆ. ತಪ ಅಂತ ಅರ್ಥವೇ ಟು ಹೀಟ್ ಅಂತ, ತಾಪ ಅಂತ, ನಮ್ಮನ್ನು ಕಾಯಿಸುವುದು. ಕಾಯುವುದು ಅನ್ನುವುದಕ್ಕೆ ಕುದಿ ಅಂತ. ಕುದಿ ಹೆಸರು ಬರದಿರೆ, ಚಳಿ ಬಿಸಿಲು ಉಣದಿರೆ, ಪರಿಪಾಕವಾದರೂ ಎಂತಹುದು. ಇದು ಬೇಂದ್ರೆಯ ಮಾತು. ನಮ್ಮ ಒಳಗೊಂದು ಪಾಕಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ನಾವು ನಿರಂತರ ನಮ್ಮನ್ನು ದಂಡಿಸಿಕೊಳ್ಳಬೇಕು. ಆ ದಂಡನೆ ಮತ್ತೆ ಅದೇ ಪ್ರಶ್ನೆ, ಏನು? ಕಾಮವನ್ನು ಸಂವಹನದಲ್ಲಿಟ್ಟುಕೊಂಡು ಅದನ್ನು ಪೂರ್ತಿ ಕಂಟ್ರೋಲ್ ಮಾಡಿ ನಮ್ಮ ವಶದಲ್ಲಿಟ್ಟುಕೊಳ್ಳೋದೆ? ಆಹಾರ ನಿಗ್ರಹ ಮಾಡೋದೆ? ದೇಹ ದಂಡಿಸೋದೆ? ಅಲ್ಲ. ತುಂಬ ಸುಂದರವಾದ ಲೋಕ ಅದು. ಅಂಥ ಯಾವ ನಿಯಮ ಷರತ್ತು ಬಂಧನಗಳಿಲ್ಲದೆ ಸ್ವತಂತ್ರವಾಗಿ ಆ ಲೋಕಕ್ಕೆ ಹೋಗುವ ಒಂದು ಆಂತರಂಗಿಕ ತಯಾರಿ ಮಾಡೋದಕ್ಕೆ ಸಾಧ್ಯ ಇದೆ. ಅಂಥ ತಯಾರಿ ಮಾಡೋದಕ್ಕೆ ಖಂಡಿತಕ್ಕೂ ಯಾವ ಬಂಧನಗಳನ್ನು ಮಾಡಬೇಕಾಗಿಲ್ಲ. ತುಂಬ ತಪ್ಪು ತಿಳುವಳಿಕೆ, ನಾವು ಹೀಗೆ ಹೋಗಬೇಕು, ಅದು ಡಿಸಿಪ್ಲಿನ್, ಆ ಶಿಸ್ತನ್ನು ಮೀರಬಾರ್ದು, ಹಾಗೆ ಹೀಗೆ ಅಂತ. ಡಿಸಿಪ್ಲಿನ್ನ ಒಳಗೆ ಒಂದು ಅಶಿಸ್ತು ಇದೆ, ಇರಬೇಕು ಕೂಡ. ಅತ್ಯಂತ ಬಂಧನಕ್ಕೆ ಒಳಗಾಗದೆ ಅತ್ಯಂತ ಸ್ವಾತಂತ್ರ್ಯ ಅನುಭವ ಸಾಧ್ಯವೇ ಇಲ್ಲ. ಪರಮ ಬಂಧನವನ್ನು ಅನುಭವಿಸದವ ಪರಮ ಮುಕ್ತಿಯನ್ನೂ ಅನುಭವಿಸಲಾರ. ಇದು ಗ್ಯಾರಂಟಿ, ಅಂದರೆ ಯಾವ ಕಾಲಕ್ಕೂ ಹೇಳಬಹುದಾದ ಸತ್ಯ. ನೋಡಿ, ನನ್ನನ್ನು ಸಂಪೂರ್ಣವಾಗಿ ನಾನು ಚನ್ನಮಲ್ಲಿಕಾರ್ಜುನನಿಗೆ ಒಪ್ಪಿಸಿಕೊಂಡಿದ್ದೇನೆ ಅಂತ ಅಕ್ಕ ಹೊರಡದೇ ಇದ್ದರೆ ಅವಳು ಚನ್ನಮಲ್ಲಿಕಾರ್ಜುನನ ಆಚೆಗಿನ ಜಗತ್ತನ್ನು ಕಾಣ್ತಲೇ ಇರ್ತಿರಲಿಲ್ಲ. ಇಲ್ಲಿಯ ಜಗತ್ತಿನ ಬಂಧನವನ್ನು ಮೀರಲಿಕ್ಕೆ ಆ ಬಂಧನ ಬೇಕು. ಆದರೆ ಆ ಬಂಧನ ಶಾಶ್ವತವಲ್ಲ, ಅದನ್ನು ಮೀರಿ ಅವಳು ಬೆಳೆಯಲಿಕ್ಕಿದೆ. ಆ ನಿರ್ವಾಣ ಸ್ಥಿತಿಯನ್ನು ತಲುಪುವ ಹಾದಿಯಲ್ಲಿ ಅವನು ನಾನು ಮೀಟ್ ಆಗುವ ಒಂದು ಸಮಾಗಮದ ಸ್ಥಿತಿ ಇದೆಯಲ್ಲ, ಅದು ಅಪೂರ್ವವಾಗಿ ಸಂಭವಿಸುತ್ತೆ. ಎಲ್ಲರಿಗೂ ಅಲ್ಲ, ಆದ ಕೆಲವರಷ್ಟೇ ಅದನ್ನು ಮುಟ್ಟಿದ್ದಾರೆ. ಮುಟ್ಟಿದವರು ಹೀಗೆ, ನೀನು ಅಂತೂ ನನ್ನ ಜೊತೆಗಿದ್ದಿ, ನಾನು ನಿನ್ನ ಜೊತೆಗಿದ್ದೇನೆ, ನೀನು ನನ್ನನ್ನು ಬಿಡೋದಿಲ್ಲ, ನಾನು ನಿನ್ನನ್ನು ಬಿಡೋದಿಲ್ಲ, ನೀನು ಮತ್ತು ನಾನು ಅನ್ನುವುದಕ್ಕೆ ಇಲ್ಲೊಂದು ಬೇರೆ ಅವಕಾಶವಿಲ್ಲ. ಒಂದು ಬಿಂದುವಿನಲ್ಲೇ ಎರಡೂ ನಿಂತಿದೆ. ಹಾವಿನ ಸಮಾಗಮ ನೋಡಿ, ಬಾಲದ ಮೊನೆಯಲ್ಲಿ ಎರಡೂ ಹಾವು ಸೆಟೆದು ನಿಂತು ಬಿಟ್ಟರೆ ಒಂದೇ ಮೊನೆಯಲ್ಲಿ ಎರಡರ ಮಿಲನ. ಮಿಲನಾವಸ್ಥೆಗೆ ಅಂಥ ಒಂದು ಏಕ ಬಿಂದು ನಿರ್ಧರಿತ ಅವಸ್ಥೆ ಇರುತ್ತೆ. ಆ ಸ್ಥಿತಿಯನ್ನು ಅಕ್ಕ ಹೇಳ್ತಿದ್ದಾಳೆ. ನನಗೆ ಮತ್ತು ನಿನಗೆ ಎರಡು ಪ್ರತ್ಯೇಕ ಅವಕಾಶಗಳಿಲ್ಲ, ಇರುವುದು ಒಂದೇ. ಆ ಒಂದು ಅನ್ನುವ ಏಕೀಭಾವದ ಸ್ಥಿತಿಯಲ್ಲಿ ಅಕ್ಕ ಎಲ್ಲವನ್ನೂ ಕಳಚಿಕೊಂಡು ಅವನ ಸ್ಥಿತಿಯಲ್ಲಿ ಮುಳುಗಿ ಹೋದುದನ್ನು ಹೇಳ್ತಾಳೆ. ಆ ಸ್ಥಿತಿ ಸರ್ವರಿಗೂ ಲಭ್ಯವಾಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಒಳಗೆ ಅದನ್ನು ಸೇರಬೇಕು ಅನ್ನುವ ನಿರಂತರ ಹಸಿವು ಮಾತ್ರ ಅದಕ್ಕೆ ಇರಬೇಕಾದ ಪ್ರಮುಖ ಅರ್ಹತೆ. ಅದು ಇಲ್ಲದವ ಸಣ್ಣ ಹಸಿವಿನಿಂದ ನೀವು ಕುಸು ಕುಸು ಕೂಗಿದರೆ ಅಮ್ಮ ಒಂದಿಷ್ಟು ಕಾಲ ಅಡಿಗೆ ಮನೆಯಲ್ಲಿ ಹಾಗೆ ಇರ್ತಾಳೆ, ಇನ್ನೂ ಮೆತ್ತಗೆ ಕೂಗ್ತಿದೆ ಹೋದರಾಯಿತು ಅಂತ. ನೀವು ಚಿಟ್ಟನೆ ಚೀರಿ ರಂಪ ಮಾಡುವ ಧ್ವನಿ
ಅಮ್ಮ ಬರದಿದ್ದರೆ ಆಗೋದಿಲ್ಲ ಅನ್ನುವ ಸಂವೇದನೆಯನ್ನು ತಾಯಿಗೆ ಮುಟ್ಟಿಸಿದರೆ ತಾಯಿ ಒಂದರೆ ಕ್ಷಣ ಕಾಯೋದಿಲ್ಲ, ಓಡಿ ಬರ್ತಾಳೆ. ಈ ಓಡಿ ಬರುವ ತಾಯಿಯ ಸಂವೇದನೆಯನ್ನು ಮುಟ್ಟಬಲ್ಲ ಕೂಗು, ಹಸಿವು ನಮ್ಮೊಳಗೆ ಸಿದ್ಧವಾದರೆ ಅದು ಸಮಾಗಮಕ್ಕೆ ಪೂರ್ವ ಸಿದ್ಧತೆ. ಅಂಥ ಸಿದ್ಧತೆಯನ್ನು ದಾಟಿ ಮಿಲನವಾದ ಸೌಭಾಗ್ಯ ಅಕ್ಕ ಮಹಾದೇವಿಯದು. ಅದನ್ನು ದೂರ ನಿಂತು ಕಾಣುವ, ನೋಡುವ, ಆ ಕುರಿತು ಹೇಳುವ ಭಾಗ್ಯ ಮಾತ್ರ ನನ್ನದು. ನಮಸ್ಕಾರ. ತನ್ನ ತಾನರಿಯ ಬೇಕಲ್ಲದೆ ಎಲ್ಲ ಎಲ್ಲವನರಿದು ಫಲವೇನಯ್ಯ. ತನ್ನ ತಾನರಿಯ ಬೇಕಲ್ಲದೆ ಎಲ್ಲ ಎಲ್ಲವನರಿದು ಫಲವೇನಯ್ಯ. ತನ್ನಲ್ಲಿ ಅರಿವು ಸ್ವಯವಾಗಿರಲು, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚೆನ್ನ ಮಲ್ಲಿಕಾರ್ಜುನ. ಅನ್ಯರ ಕೇಳಲುಂಟೆ ಚೆನ್ನ ಮಲ್ಲಿಕಾರ್ಜುನ. ನೀನರಿವಾಗಿ ಮುಂದುವರಿದ ಕಾರಣ, ನೀನರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮನು ಅರಿತೆನಯ್ಯ ಪ್ರಭುವೆ. ನಿಮ್ಮಿಂದ ನಿಮ್ಮನು ಅರಿತೆನಯ್ಯ ಪ್ರಭುವೆ. ನಿಮ್ಮಿಂದ ನಿಮ್ಮನು ಅರಿತೆನಯ್ಯ ಪ್ರಭುವೆ. ಎಲ್ಲ ಎಲ್ಲವನರಿದು ಫಲವೇನಯ್ಯ. ಎಲ್ಲ ಎಲ್ಲವನರಿದು ಫಲವೇನಯ್ಯ. ತನ್ನ ತಾನರಿಯ ಬೇಕಲ್ಲದೆ ಎಲ್ಲ ಎಲ್ಲವನರಿದು ಫಲವೇನಯ್ಯ. ಎಲ್ಲ ಎಲ್ಲವನರಿದು, ಎಲ್ಲ ಎಲ್ಲವನರಿದು, ಎಲ್ಲ ಎಲ್ಲವನರಿದು ಫಲವೇನಯ್ಯ. ಜ್ಞಾನಕ್ಕೆ ಅನೇಕರು ಅನೇಕ ಅರ್ಥ ಕೊಟ್ಟಿದ್ದಾರೆ. ಹಾಗಾಗಿ ಜ್ಞಾನಿಯ ವಿವರಣೆ ಕೂಡ ಒಬ್ಬರಿಂದ ಒಬ್ಬರಿಗೆ ಬದಲಾಗ್ತಾ ಹೋಗ್ತಿದೆ. ತುಂಬ ಓದಿಕೊಂಡವರು ಕೆಲವರು ಇರ್ತಾರೆ. ಯಾವ ಶ್ಲೋಕ, ಯಾವ ಶಾಸ್ತ್ರ, ಯಾವ ಪುಟದಲ್ಲಿದೆ ಅನ್ನುವಷ್ಟು ನಿಖರವಾಗಿ ಹೇಳಬಲ್ಲರು. ಹಾಗೆಯೇ ಅದನ್ನು ಕೇವಲ ಉರು ಹೊಡೆದು ನಿಮಗೆ ಹೇಳೋದು ಮಾತ್ರ ಅವರ ಚಾಕಚಕ್ಯತೆ ಆಗಿರೋದಿಲ್ಲ. ಅದಕ್ಕೆ ದೈವಾನುಗ್ರಹದಿಂದ ತಮ್ಮದೇ ವ್ಯಾಖ್ಯಾನ ಕೊಟ್ಟು ಹೊಸ ಹೊಸ ಅರ್ಥದಿಂದ ಅದನ್ನು ಹೊಳೆಯಿಸಿ ಹೇಳಬಲ್ಲವರು ಇರ್ತಾರೆ. ಇದು ಜ್ಞಾನದ ಒಂದು ಸಾಧ್ಯತೆ, ಒಂದು ಶಾಖೆ. ಬಹಳ ಹಿಂದೆಯೇ ಒಂದು ಮಾತು ಇತ್ತು, ನನಗೆ ಎಲ್ಲವನ್ನು ತಿಳಿಬೇಕಾದ್ರೆ ಏನು ಮಾಡಬೇಕು ದೇವರೇ ಅಂತ. ಒಬ್ಬ ಋಷಿಯ ಹತ್ರ ಒಬ್ಬ ವಿದ್ಯಾಕಾಂಕ್ಷಿ ಹೋಗಿ ಕೇಳ್ತಾನೆ, ನನಗೆ ಎಲ್ಲವೂ ಗೊತ್ತಾಗಬೇಕು, ಅದನ್ನು ನನಗೆ ಹೇಳಿಕೊಡು ಅಂತ. ಋಷಿ ಬಹಳ ಸುಂದರವಾದ ಉತ್ತರ ಕೊಡ್ತಾನೆ. ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈವ ಅಪರಾಚ. ಇಲ್ಲಿ ಎರಡು ವಿದ್ಯೆಗಳನ್ನು ಕಲಿತು ನೀನು ಒಂದನ್ನು ತಿಳಿಯಬಹುದು. ಯಾವುದು ಅಂದರೆ ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಅಪರಾವಿದ್ಯೆ ಅಥವಾ ಅಪರಾಮಾರ್ಗ ಅಂತ ಒಂದು ಶಾಖೆ ಇದೆ. ಈ ವಿಧಾನದಲ್ಲಿ ವ್ಯಕ್ತಿಯು ಗಣಿತ, ವಿಜ್ಞಾನ, ಶಾಸ್ತ್ರ, ಕಲೆ, ಮತ್ತೊಂದು ಮಗದೊಂದು
ಎಲ್ಲವನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ 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 ಹೋಗ್ತಾನೆ. ಇದು ಜ್ಞಾನವನ್ನು ಅನೇಕ ಮಾರ್ಗಗಳ ಮುಖೇನ ಕಲಿತ್ಕೊಳ್ತಾ ಹೋಗ್ತಾ ಜ್ಞಾನಿ ಆಗುವಂಥದ್ದು. ನಾವು ಕೆಲವು ಜ್ಞಾನಿಗಳ ಬಗ್ಗೆ ಹೇಳ್ತೇವೆ, ಅವರು ಇಂಥ ಕ್ಷೇತ್ರದಲ್ಲಿ ಮಾತಾಡೋದಿಲ್ಲ ಅಂತಿಲ್ಲ, ಅವ್ರಿಗೆ ಇದು ಗೊತ್ತಿಲ್ಲ ಅಂತಿಲ್ಲ, ಅವರನ್ನು ನಾವು ನ್ಯಾಚುರಲಿ ಇವರು ತುಂಬ ದೊಡ್ಡವರು ಅಂತ ಗೌರವಿಸ್ತೇವೆ. ಇದು ಒಂದು ಪರಂಪರೆ. ಆದರೆ ಇನ್ನೊಂದು ಪರಂಪರೆ ಇದೆ, ಅದು ಪರಾಮಾರ್ಗ ಅಂತ ಅದನ್ನು ಹಿಂದಿನ ಋಷಿಗಳು ಗುರುತಿಸಿದರು. ನೋಡಿ, ಸೌಂದರ್ಯ ಅನ್ನೋದು ಇದಕ್ಕೇನೆ, ಆ ಕಾಲಕ್ಕೇನೆ ಎರಡೂ ಇದೆ ಅನ್ನೋದನ್ನು ಋಷಿಗಳು ಹೇಳಿದ್ರಲ್ಲ. ಓದಿದವನೇ ದೊಡ್ಡವನಾಗಬೇಕಾಗಿಲ್ಲ ಅಂತ, ಓದದೆ ತನ್ನನ್ನು ತಿಳಿಯುವ ಇನ್ನೊಂದು ಮಾರ್ಗ ಇದೆ ಅಂತ ಆ ಕಾಲಕ್ಕೆ ಋಷಿ ಹೇಳಿದರು. ಅದು ಏನು ಅಂತಂದರೆ ತನ್ನನ್ನು ತಾನು ತಿಳಿಯುವುದು ಅಂತ, ಅಥವಾ ಆ ಒಂದು ಯಾವುದು ಇದೆಯಲ್ಲ ಇದೆಲ್ಲಕ್ಕೂ ಕಾರಣಕರ್ತರಾದಂಥದ್ದು ಅದನ್ನು ತಿಳಿದು ಬಿಟ್ಟರೆ ಸಾಕು, ಆಗ ಉಳಿದದ್ದು ತಾನೇ ತಿಳಿಯುತ್ತಿದೆ ಅಂತ. ಪುತ್ತೂರು ಅಜ್ಜ ಅಂತ ಒಬ್ಬರು ಸಾಧುಗಳು ಆಗಿ ಹೋದರು. ಅವರು ಈಗ 2 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಅನೇಕ ಸುಂದರವಾದ ಮಾತುಗಳನ್ನು, ತನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಹೇಳ್ತಿದ್ರು. ಹೇಳುವಾಗ ಬಳಸ್ತಿದ್ದದ್ದು ಪಾರಿಭಾಷಿಕ ಶಬ್ದಗಳೆಲ್ಲ ನನಗೆ ನಿಮಗೆ ಅರ್ಥವಾಗಬಲ್ಲ ಅತ್ಯಂತ ಸರಳ ಉದಾಹರಣೆಗಳ ಮೂಲಕ. ಅವರೊಂದು ಮಾತು ಹೇಳ್ತಿದ್ರು, ದೇಹದ ಇಡೀ ನಿಮಗೆ ರಕ್ತದ ಗುಣ ಪರಿಚಯ ಆಗಬೇಕಾದ್ರೆ ಒಂದು ಹನಿ ರಕ್ತ ಪರೀಕ್ಷೆ ಮಾಡಿದರೆ ಸಾಕಲ್ವಾ? ಆ ಒಂದು ಹನಿಯನ್ನು ತಿಳಿದ್ರೆ ನಿಮ್ಮ ದೇಹದ ಎಲ್ಲ ರೋಗ ಕಾಯಿಲೆ ತಪಾಸ್ ಆಗುತ್ತಲ್ವಾ? ಸೂರ್ಯ ಅನ್ನುವ ಒಬ್ಬ ದೇವ ಈ ದೇಹವನ್ನು, ಈ ಜಗತ್ತನ್ನು ಬೆಳಗ್ತಿದ್ದಾನೆ. ನಿಮಗೆ ಸೂರ್ಯನನ್ನು ಹೋಗಿ ಮುಟ್ಟಿ ಬಂದರೆ ನೀವು ಸುಟ್ಟು ಭಸ್ಮ ಆಗೋದು ಗ್ಯಾರಂಟಿ. ಆ ಒಂದು ಕಿರಣದ ಪರಿಚಯ ಮಾಡಿಕೊಳ್ಳಬಹುದಲ್ವಾ? ಒಂದು ಕಿರಣದ ಪರಿಚಯ ಆದರೆ ಇಡೀ ಬೆಳಕಿನ ಪರಿಚಯ ಆಗಲಿಕ್ಕಿಲ್ವಾ ಅಂತ ಈ ಉದಾಹರಣೆಯನ್ನು ಕೊಡ್ತೀವಿ. ಹೇಗೆ ನಮ್ಮ ದೇಹದ ಒಂದು ಬಿಂದು ರಕ್ತ ಇಡೀ ದೇಹದ ರೋಗ ಸಾಧ್ಯತೆಗಳೆಲ್ಲವನ್ನು ತೆರೆದಿಡಬಲ್ಲುದೋ, ಸಾಮರ್ಥ್ಯಗಳೆಲ್ಲವನ್ನು ತೆರೆದಿಡಬಲ್ಲುದೋ, ಹಾಗೆ ಒಳಗಿನ ಒಂದು ಅಣುವಿನ ನಿರಂತರ ಶೋಧ ಅಂತರಂಗಕ್ಕೆ ನಮ್ಮನ್ನು ನಾವು ನಿತ್ಯ ನೋಡುವ ಈ ಸಾಧನಾ ಕ್ರಮದಲ್ಲಿ ನಮ್ಮನ್ನೇ ನಾವು ಅರಿಯುವ ಒಂದು ಸಾಧ್ಯತೆ ಇದೆ. ಜ್ಞಾನಂ ಬಂಧ ಅಂತ ಒಂದು ಮಾತು ಹೇಳಿದರು. ಜ್ಞಾನ ಕೂಡ ಒಂದು ಬಂಧನ ಅಂತ. ಮತ್ತು ಅಜ್ಞಾನದಿಂದ ಇರುವುದು ವಾಸಿ ಅಂತ ಹೇಳಿದ್ರ. ಹಾಗಾದರೆ ಅದು ಬ್ಯೂಟಿ ಅಂತಂದರೆ ಜ್ಞಾನವೇ ಶ್ರೇಷ್ಠ ಅಂತ ಭಾವಿಸಿದರೆ ಅದು ಬಂಧನ. ಜ್ಞಾನವೂ ನಮ್ಮ ಅವಯವ, ಅದು ನಮ್ಮ ಸಾಕುನಾಯಿ, ಅದರಿಂದಲೇ ನಾನು ದೊಡ್ಡವನಾಗಬೇಕಾಗಿಲ್ಲ ಅಂತ ಒಂದು ಅರಿವು ಬರಬೇಕು. ಈ ಅರಿವು ನಿರಂತರ ನಡೆವ ಬಾಹ್ಯ ಸಾಧನೆಗಳಿಂದ ಬರೋದಿಲ್ಲ, ಅಂತರಂಗದ ಸಾಧನೆ ಅದಕ್ಕೆ ಇರಬೇಕಾದ ಮುಖ್ಯ ಅರ್ಹತೆ. ಅಕ್ಕ ಅದನ್ನೇ ಇಲ್ಲಿ ಹೇಳ್ತಾಳೆ, ತನ್ನ ತಾನರಿಯಬೇಕಲ್ಲವೇ, ಎಲ್ಲವನರಿದು ಫಲವೇನಯ್ಯ. ದೊಡ್ಡ ಜ್ಞಾನಿ ಇರಬಹುದು, ಅವನಿಗೆ ಜಗತ್ತಿನ ಎಲ್ಲರ ಸುಖ ದುಃಖ ಗೊತ್ತಾಗುತ್ತೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅವನು ಪರಿಹಾರ ಹೇಳ್ತಾನೆ, ನಿಮಗೆ ದಾರಿ ತೋರಿಸ್ತಾನೆ, ನಿಮ್ಮನ್ನು ಮಾರ್ಗದರ್ಶನ ಮಾಡಿ ಹೀಗೆ ಪ್ರಾಣಾಯಾಮ ಮಾಡಿ ಅಂತಾನೆ. ಅವನ ಬಗ್ಗೆ ಅವನಿಗೆ ಗೊತ್ತಿಲ್ಲದೆ ಹೋದರೆ, ನಮ್ಮ ಅನೇಕ ಗುರುಗಳು ಇವತ್ತು ದಾರಿ ತೋರಿಸ್ತೇನೆ ಅನ್ನುವ ಜ್ಞಾನಿಗಳೆಲ್ಲ ಈ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ನಾವು ಅವರನ್ನು ನಮ್ಮ ಲಕ್ಷ್ಯದಲ್ಲಿಟ್ಟುಕೊಂಡೇ ನಾವು ನಡೆಯಬೇಕಾದ ದಾರಿ ಯಾವುದು ಅಂತ ಅಕ್ಕನಂಥ ಈ ವಚನಗಳಲ್ಲಿ ಸೂಚನೆ ಪಡಿಬೇಕು. ಯಾಕೆಂದರೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ, ತನ್ನಲ್ಲಿಯೇ ಅರಿವು ಸ್ವಯವಾಗಿರಲು ಪ್ರತಿಯೊಬ್ಬನೊಳಗೂ ಅರಿವನ್ನು ಆ ಪರಮಾಣುವಿನಿಂದ ಬೇರೆ ಆದಾಗಲೇ ಅಣುವಾಗಿ ಸೃಷ್ಟಿಸುವಾಗ ಬೀಜ ರೂಪದಲ್ಲಿ ಬಿತ್ತಲಾಗಿದೆ. ಪ್ರತಿಯೊಬ್ಬನೊಳಗೂ ಅರಿವುಂಟು. ಯಾರಿಗೆ ಯಾರ ಪ್ರಶ್ನೆಗೆ ತಮ್ಮಷ್ಟಕ್ಕೆ ಉತ್ತರ ಸಿಕ್ಕುವುದಿಲ್ಲ ಹೇಳಿ? ನಮಗೊಂದು ಪ್ರಶ್ನೆ ಹುಟ್ಟುತ್ತೆ. ಖಂಡಿತಕ್ಕೂ ಕಾಲಾಂತರದಲ್ಲಿ ನಾವು ಅದರ ಜೊತೆಗೆ, ಆ ಪ್ರಶ್ನೆಯ ಜೊತೆಗೆ ನಿರಂತರ ಇದ್ದರೆ ಒಂದು ದಿನ ಸ್ಫೋಟದ ಹಾಗೆ ಉತ್ತರ ಸಿಗುತ್ತೆ. ಅದು ಯುರೇಕಾ ಅಂತ ವಿಜ್ಞಾನಿ ಹೇಳಿದ ನೋಡಿ, ಹಾಗೆ ಐನ್ಸ್ಟೈನ್ ಆಟಮ್ ಅಂತ ಕೂಗಿಕೊಂಡ ನೋಡಿ, ಹಾಗೆ ನಮ್ಮ ಒಳಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೆ. ಅದಕ್ಕೆ ಅನ್ಯರ ಕೇಳಲುಂಟೆ. ಯಾಕೆ? ಅರಿವು ಸ್ವಯಂ ಆಗಿದೆ. ಮತ್ತು ಚನ್ನಮಲ್ಲಿಕಾರ್ಜುನ, ನೀನೇ ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮನರಿದೆನಯ್ಯ. ನಾನೇನು ಮಾಡ್ತೀನಿ, ನನ್ನೊಳಗೆ ಕೂತು ನೀನೇ ನಿನ್ನನ್ನು ತೋರಿಸಿದ್ದಿ. ನಾವು ನಮ್ಮನ್ನು ನೋಡುವ ಅಧಿಕೃತ ಜ್ಞಾನಿಗಳು, ನಾವು ನಮ್ಮನ್ನು ಕಾಣಬಲ್ಲ ಅಧಿಕೃತ ದಾರ್ಶನಿಕರು, ನಾವು ನಮ್ಮೊಳಗನ್ನು ಬೆಳಗಿಸಬಲ್ಲ ಆ ದೊಡ್ಡ ದೇವರೂ ಕೂಡ ಈ ಸಾಧ್ಯತೆ ನಮ್ಮ ಒಳಗೆ ಇದೆ. ನಮ್ಮ ಒಳಗೆ ಹುಡುಕುವ ಆ ಒಳಗಣ್ಣು ತೆರೆಯಬೇಕು. ಅದನ್ನೇ
ಕಣ್ಣೊಳಗೆ ಹೊರಳಿಸಿ ಎದೆ ಮುಗುಳ ನರಳಿಸಿ ಅಂತ ಬೇಂದ್ರೆ ಹೇಳಿದರು. ಕಣ್ಣು ಒಳಗೆ ಹೊರಳಿಸಿ ಎದೆ ಮುಗುಳ ನರಳಿಸಿ ಅಂತರಂಗದ ಸೌಂದರ್ಯವನ್ನು ನೋಡುವಾಗ ತನ್ನ ತಾನು ಅರಿತ ಆನಂದ ಆಗುತ್ತೆ. ಆ ಅರಿವಿಗೆ ತಾನು ಅರಿತಿದ್ದೇನೆ ಅನ್ನುವ ಗರ್ವಬಾಧೆ ಕೂಡ ಇಲ್ಲ. ಕ್ಷಮೆ ಇರಲಿ, ಜ್ಞಾನಿಗೆ ತಾನು ಅರಿತಿದ್ದೇನೆ ಅನ್ನುವ ಗರ್ವ ಇರುತ್ತೆ. ಇಲ್ಲಿ ಸಾಧಕರಿಗೆ, ಅರಿವಿನ ಪಥದಲ್ಲಿ ಚಲಿಸಿದವರಿಗೆ ಆ ನಿರ್ಭಾವ ಭಾವ ಕೂಡ ಇಲ್ಲದ ಸ್ಥಿತಿ, ತಾನು ಅರಿತಿದ್ದೇನೆ ಅನ್ನುವ ಭಾವವೂ ಲಯವಾದ ಒಂದು ಬಯಲಿನ ಅವಸ್ಥೆಯಲ್ಲಿ ಅಕ್ಕ ಇದ್ದಾಳೆ. ಅದನ್ನು ಅವಳಿಲ್ಲಿ ವ್ಯಕ್ತಪಡಿಸ್ತಿದ್ದಾಳೆ. ನಮಗೆ ಬಯಲಿಗೆ ಹೋಗುವ ಮಾರ್ಗವಾಗಿ ಅಕ್ಕ ನಮ್ಮ ಕೈ ಹಿಡಿದು ನಡೆಸಿರಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಾನಿ ಪ ಸಾನಿ ಪ ಗರಿ ಸಾನಿ ಸಾ ಸಾನಿ ಪ ಸಾನಿ ಪ ಗರಿ ಸಾನಿ